ಹಲೋ ಎವ್ರಿವನ್, ದಿಸ್ ಇಸ್ ಚೇತನ್. PGCET MBA 25 ಪೇಪರ್ ಕಂಟಿನ್ಯೂಡ್ ಪಾರ್ಟ್ ಈ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದೇ ಕ್ವಶನ್ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್: ಇನ್ ಅ ಸ್ಕೂಲ್ 120 ಬಾಯ್ಸ್ ಹ್ಯಾವ್ ರಿಜಿಸ್ಟರ್ ಫಾರ್ ಅ ಸಿಂಗಲ್ ಕ್ಯಾರಮ್ ಟೂರ್ನಮೆಂಟ್. ಈಚ್ ಮ್ಯಾಚಸ್ ಎಲಿಮಿನೇಟ್ಸ್ ಒನ್ ಪ್ಲೇಯರ್. ಹೌ ಮೆನಿ ಮ್ಯಾಚಸ್ ಆರ್ ಟು ಬಿ ಆರ್ಗನೈಸ್ಡ್ ಟು ಡೆಟರ್ಮೈನ್ ದ ಚಾಂಪಿಯನ್ ಅಂತ ಹೇಳಿದ್ದಾರೆ. ಸೊ ಇದು ಆಲ್ವೇಸ್ n-1 ಮ್ಯಾಚಸ್ ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಫೈನಲ್ ಆನ್ಸರ್ ಇಸ್ 119. ಸೊ ಹೇಗೆ ಅಂತ ಒಂದು ಎಕ್ಸಾಂಪಲ್ ಥ್ರೂ ಅರ್ಥ ಮಾಡಿಸ್ತೀನಿ ನೋಡಿ. ಸೊ ಇನ್ ಕೇಸ್ 5 ಬಾಯ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ABCDE. A ವಿತ್ B ಒಂದು ಮ್ಯಾಚ್ ಆಡಿಸಿದ್ರೆ B ಸೋಲ್ತಾರೆ ಅಂತ ಅಂದ್ಕೊಳ್ಳಿ. A ವಿತ್ C ಆಡಿಸೋಣ, C ಸೋಲ್ತಾರೆ. A ವಿತ್ D ಆಡಿಸೋಣ, ಏನೇ ಸೋಲ್ಬೋದು. D ವಿತ್ ಎ ಆಡ್ಸೋಣ, ಅಗೈನ್ ಡಿ ಸೋಲ್ತಾರೆ, ಇ ವಿನ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಫೈನಲಿ ಎಷ್ಟು ಮ್ಯಾಚಸ್ ಆಗಿದೆ? 1 2 3 4. ಇಫ್ ಇಟ್ ಈಸ್ 5 ಬಾಯ್ಸ್ 4 ಮ್ಯಾಚಸ್. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೋಣ. ಇಫ್ ಇಟ್ ಈಸ್ 6 ಬಾಯ್ಸ್, ABCD ಆ್ಯಂಡ್ EF. 6 ಬಾಯ್ಸ್ ಇದ್ದಾಗ A ವಿತ್ B ಒಂದು ಮ್ಯಾಚ್ ಆಡ್ಸೋಣ, B ಸೋಲ್ತಾರೆ. A ವಿತ್ C ಆಡ್ಸೋಣ, ಅಗೈನ್ ಏನೇ ಸೋಲ್ಬೋದು. C ವಿತ್ D ಆಡ್ಸೋಣ, D ಸೋಲ್ಬೋದು. C ವಿತ್ E, ಅಗೈನ್ E ಸೋಲ್ಬೋದು. C ವಿತ್ F ಆಡ್ಸೋಣ, F ಸೋಲ್ಬೋದು. ಸೊ C ವಿನ್ ಆಗಿದ್ದಾರೆ. ಸೊ ಈಗ ಎಷ್ಟು ಮ್ಯಾಚಸ್ ಆಗಿದೆ? 1 2 3 4 5. ಸೊ 6 ಬಾಯ್ಸ್ ಇದ್ದರೆ 5 ಮ್ಯಾಚಸ್. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ? ಆಲ್ವೇಸ್ n-1 ಮ್ಯಾಚಸ್. ಇಫ್ ಇಟ್ ಈಸ್ 120 ಬಾಯ್ಸ್, ಇಟ್ ಶುಡ್ ಬಿ 119 ಮ್ಯಾಚಸ್. ಈ ಥರದ ಕ್ವಶನ್ಸು 2 to 3 ಇಯರ್ಸಲ್ಲಿ ಕೇಳಿದ್ದಾರೆ. ಸೊ ಈ ಪ್ಯಾಟ್ರನಲ್ಲಿ ಅರ್ಥ ಮಾಡಿಕೊಂಡು ಈ ಥರ ಆನ್ಸರ್ ಮಾಡ್ಬೋದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್: ರೀನಾ, ರೀತಾ, ಝೋಹಾರ್ 3 ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಬರ್ಕೊಳ್ಳೋಣ. ರೀನಾ, ರೀಟಾ ಆ್ಯಂಡ್ ಝೋಹಾ 3 ಫ್ರೆಂಡ್ಸ್. ರೀನಾ ಈಸ್ ಎಲ್ಡೆಸ್ಟ್ ಫಾಲೋಡ್ ಬೈ ರೀಟಾ ಆ್ಯಂಡ್ ಝೋಹಾ. ಸೊ ರೀನಾ ಓಲ್ಡೆಸ್ಟ್ ಆಗ್ತಾರೆ, ಆನಂತರ ರೀಟಾ, ಆನಂತರ ಝೋಹಾ ಆರ್ಡರಲ್ಲೇ ಕೊಟ್ಟಿದ್ದಾರೆ. ಸೊ ರೀನಾ ಈಸ್ 2 years ಓಲ್ಡರ್ ದ್ಯಾನ್ ರೀಟಾ ಅಂತ ಹೇಳಿದ್ದಾರೆ. ರೀನಾ 2 years ಓಲ್ಡರ್ ಇದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಬರ್ಕೊಳ್ಳೋಣ, ನಮಗೆಲ್ಲೋ ಒಂದು ಕಡೆ ಬೇಕಾಗುತ್ತೆ. ಆ್ಯಂಡ್ 5 years ಓಲ್ಡರ್ ದ್ಯಾನ್ ಝೋಹಾ. ರೀನಾ 2 years ಓಲ್ಡರ್ ದ್ಯಾನ್ ರೀಟಾ ಕೊಟ್ಟಿದ್ದಾರೆ, 5 years ಓಲ್ಡರ್ ದ್ಯಾನ್ ಝೋಹಾ ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮೇಷನ್ ನಮಗೆ ಬೇಕಾಗತ್ತೆ, ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ. ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ರೀನಾ ಆ್ಯಂಡ್ ಝೋಹಾ. The present age of Reena and Zoha. Zoha is 3 times the age of Rita 5 years ago. Present age of Reena and Zoha, ರೀಟಾಗಿಂತ 3 times ಜಾಸ್ತಿ ಇದ್ದಾರೆ. ರೀಟಾ 5 yearsಗಿಂತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಏಜ್ ಆಫ್ ರೀನಾ ಆ್ಯಂಡ್ ಝೋಹಾ 3 times ದ ಏಜ್ ಆಫ್ ರೀಟಾ 5 years ago ಅಂತ ಹೇಳಿದ್ದಾರೆ. ಸೊ ಇದನ್ನು ನಾನು 5 years ago ಮಾರ್ಕ್ ಮಾಡ್ಕೊಂಡಿರೋದು. ರೀಟಾ 5 years ago ಏನಿದೆ ಅದಕ್ಕೆ 3 times ಇದ್ದಾರೆ. ವಾಟ್ ಈಸ್ ದ ಕರೆಂಟ್ ಏಜ್ ಆಫ್ ರೀಟಾ ಕೇಳ್ತಿದ್ದಾರೆ. ಸೊ ಈ ಥರದ ಕ್ವಶನ್ಸ್ನ ಥ್ರೂ ದ ಆಪ್ಷನ್ ಹೋಗಿ. ವಾಟ್ ಈಸ್ ದ ಕರೆಂಟ್ ಏಜ್ ಆಫ್ ರೀಟಾ ಅಂದರೆ ಕೊಟ್ಟಿರೋ ಆಪ್ಷನ್ ಎಲ್ಲ ರೀಟಾ ಅಂತ ಅಸ್ಯೂಮ್ ಮಾಡಿ. ಇನ್ ಕೇಸ್ ರೀಟಾ ಏಜ್ 12 years ಇದೆ ಅಂತ ಅಂದ್ಕೊಳ್ಳಿ. ಕನೆಕ್ಟಿವಿಟಿ ಇದೆ ಒಂದಕ್ಕೊಂದು. ಸೊ ರೀಟಾ ಏಜ್ 12 years ಆದರೆ ರೀನಾ ಶುಡ್ ಬಿ 14. ಹೇಗೆ ಅಂದರೆ ರೀಟಾಗಿಂತ 2 years ಓಲ್ಡರ್ ಅಂತ ಕೊಟ್ಟಿದ್ರು. ಸೊ ಈಗ ರೀನಾ ಗೊತ್ತಾದರೆ ಝೋಹಾ ಬರಿಬೋದು. ಝೋಹಾ ರೀನಾಗಿಂತ 5 years ಯಂಗರ್ ಇರ್ತಾರೆ, ಯಾಕಂದರೆ ರೀನಾ ದೊಡ್ಡವರು. 14ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿ ಬರೀರಿ, ದಟ್ ಈಸ್ 9. ಸೊ ಈಕ್ವೇಷನ್ ಬ್ಯಾಲೆನ್ಸ್ ಆಗತ್ತಾ ಚೆಕ್ ಮಾಡೋಣ. ಸೊ ರೀನಾ ಎಷ್ಟಿದೆ? 14 ಇದೆ ಅಕಾರ್ಡಿಂಗ್ ಟು ದ ಅಸ್ಯೂಮ್ಡ್ ವ್ಯಾಲ್ಯೂ. ಝೋಹಾ ಎಷ್ಟಿದೆ? 9 ಇದೆ. 3 times ಆಫ್ ರೀಟಾ ಪ್ರೆಸೆಂಟ್ ವ್ಯಾಲ್ಯೂ 12 ಇದೆ ಅಂದರೆ 5 years ಬ್ಯಾಕ್ ಎಷ್ಟಿದೆ ಕೌಂಟ್ ಮಾಡ್ಕೋಬೇಕು. ಪ್ರೆಸೆಂಟ್ 12 ಇದೆ ಅಂದರೆ 5 years ಬ್ಯಾಕ್ ಶುಡ್ ಬಿ 7. ಸೊ ಎಷ್ಟಾಗುತ್ತೆ? 14 + 9 23 ಆಗುತ್ತೆ. ಸೊ ಇಯರ್ 21. ಇಟ್ಸ್ ನಾಟ್ ಈಕ್ವಲ್ ಅಂದರೆ ಈ ಆಪ್ಷನ್ ಆಗಿರಲ್ಲ ಅಂತ ಹೇಳಿ ನೀವು ಇದನ್ನು ರಿಜೆಕ್ಟ್ ಮಾಡ್ಬೋದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಆಪ್ಷನ್. ನೆಕ್ಸ್ಟ್ ಆಪ್ಷನಲ್ಲಿ ಏನಿದೆ ವ್ಯಾಲ್ಯೂಸ್ ಕೊಡೋಣ. ಸೊ ಇನ್ ಕೇಸ್ ರೀಟಾ ಏಜ್ 14 ಇದೆ ಅಂದರೆ ರೀನಾ ಶುಡ್ ಬಿ 16, ಯಾಕಂದರೆ 2 years ಓಲ್ಡರ್. ರೀನಾ ಏಜ್ ಗೊತ್ತಾಗಿದೆ ಅಂದರೆ 5 years ಚಿಕ್ಕವ್ರು ಇರ್ತಾರೆ ಝೋಹಾ, ದಟ್ ಈಸ್ 11. ಇಲ್ಲಿ ಯಾರು ಸಮ್ ಕೊಟ್ಟಿದ್ದಾರೆ? ರೀನಾ ಆ್ಯಂಡ್ ಝೋಹಾ. ರೀನಾ ಈಸ್ 16, ಝೋಹಾ ಈಸ್ 11. 3 times ಆಫ್ ರೀಟಾ 5 years ಬ್ಯಾಕ್ ಕನೆಕ್ಟ್ ಮಾಡೋಣ.
ರೀಟಾ ಪ್ರೆಸೆಂಟ್ಲಿ 14 ಇದ್ದರೆ 5 ಇಯರ್ಸ್ ಬ್ಯಾಕ್ ಶುಡ್ ಬಿ 9. ಎಷ್ಟಾಗ್ತಾರೆ 16 + 11 27 ಆಗ್ತಾರೆ. ಸೊ 9 3 = 27. ಸೊ ಈಕ್ವೇಷನ್ ವ್ಯಾಲಿಡ್ ಆಗ್ತದೆ. ಸೊ ಇವಾಗ ನಾವೇನು ಹೇಳ್ಬೋದು, ರೀಟಾ ಪ್ರೆಸೆಂಟ್ ಏಜ್ ಶುಡ್ ಬಿ 14. ಸೊ ಈ ಥರದ ಕ್ವಶನ್ನ ಇನ್ಸ್ಟೆಡ್ ಆಫ್ ಈಕ್ವೇಷನ್ ಸಾಲ್ವ್ ಮಾಡೋದ್ರ ಬದಲು ಥ್ರೂ ದ ಆಪ್ಷನ್ ಮಾಡಿ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ 14. I'll move to next question. So in its multiplication question, the 5 letters representative 5 digits. What are the actual figures? There is no zeros ಅಂತ ಕೊಟ್ಟಿದ್ದಾನೆ. ಇದು ಕೂಡ ಥ್ರೂ ದ ಆಪ್ಷನ್ನೇ ಇನ್ಪುಟ್ ಕೊಡಬೇಕಾಗತ್ತೆ. ಸೊ ಮೊದಲನೇ ಆಪ್ಷನ್ ಏನಿದೆ ಅದನ್ನು ಇನ್ಪುಟ್ ಕೊಡೋಣ. ಸೊ ಎಸ್ ವ್ಯಾಲ್ಯೂ ಏನಿದೆ 4 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಇ ವ್ಯಾಲ್ಯೂ ಶುಡ್ ಬಿ 9 ಇದೆ. ಅಗೇನ್ ಎ ವ್ಯಾಲ್ಯೂ 7 ಇದೆ. ಎಮ್ ವ್ಯಾಲ್ಯೂ 3 ಇದೆ. ಸೊ ಮಲ್ಟಿಪ್ಲೈ ಬೈ ಟಿ ಈಸ್ 8. ಸೊ ಫಸ್ಟ್ ಇದು ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಫೈನಲ್ ಬಂದಿದ್ದ ಆನ್ಸರು ಈಕ್ವಲ್ ಆಗುತ್ತೆ ಚೆಕ್ ಮಾಡೋಣ. 8 3 = 24, 2 ಕ್ಯಾರಿ, 8 7 = 56, 56 + 2 58, 5 ಕ್ಯಾರಿ, 8 9 = 72, 72 + 5 77, 7 ಕ್ಯಾರಿ. ಸೊ 8 4 = 32, 32 + 7 39. ಸೊ ಫೈನಲ್ ಆನ್ಸರ್ ಎಷ್ಟು ಬಂದಿದೆ 39784. ಸೊ ಈಗ ಚೆಕ್ ಮಾಡೋಣ ಕರೆಕ್ಟ್ ಇದೆಯಾ ಅಂತ. ಸೊ ಎಮ್ ವ್ಯಾಲ್ಯೂ 3 ಇದೆಯಾ, ಎಕ್ಸಾಕ್ಟ್ಲಿ ನಾವು ತೊಗೊಂಡಿದ್ದು ಎಮ್ ವ್ಯಾಲ್ಯೂ 3, ಬಂದಿರೋ ವ್ಯಾಲ್ಯೂನು ಕೂಡ 3 ಇದೆ. ಈ ವ್ಯಾಲ್ಯೂ 9 ತೊಗೊಂಡಿದ್ವಿ, ಸೊ ಇಲ್ಲೂ ಕೂಡ 9 ಬಂದಿದೆ. ಎ ವ್ಯಾಲ್ಯೂ 7 ತೊಗೊಂಡಿದ್ವಿ, ಸೊ ಇಯರ್ ಆಲ್ಸೋ 7 ಪ್ರಾಡಕ್ಟ್ ವ್ಯಾಲ್ಯೂ. ಟಿ ವ್ಯಾಲ್ಯೂ 8 ತೊಗೊಂಡಿದ್ವಿ, 8 ಇದೆ. ಎಸ್ ವ್ಯಾಲ್ಯೂ 4 ತೊಗೊಂಡಿದ್ವಿ, ಇಯರ್ ಆಲ್ಸೋ 4. ಸೊ ಇಯರ್ ಸೊ ನಾವೇನು ಅಸ್ಯೂಮ್ ಮಾಡಿದ್ವಿ ಅದೇ ಆನ್ಸರ್ ಬಂದಿದೆ ನಮಗೆ, ಪ್ರಾಡಕ್ಟ್ ಕೂಡ. ಸೊ ಆಪ್ಷನ್ ಏನ ಪಿಕ್ ಮಾಡ್ಬೋದು, ದಟ್ ಇಸ್ ದ ರೈಟ್ ಆನ್ಸರ್. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. A B C D E are 4 cousins. 2 cousins are same age but have birthdays on same date ಅಂತ ಹೇಳ್ತಿದ್ದಾರೆ. The youngest is 17, older than, and the oldest is E is 22 ಅಂತ ಹೇಳಿದ್ದಾರೆ. F is somewhere between B and D in age. A is older than B, C is older than D ಅಂತ ಕೊಟ್ಟಿದ್ದಾರೆ. ಸೊ ಇದು ಲಾ. ವಾಟ್ ಇಸ್ ದ ಫಾಲೋಯಿಂಗ್ ಇಸ್ ನಾಟ್ ಪಾಸಿಬಲ್ ಅಂತ ಕೇಳಿದ್ದಾರೆ. ಬಟ್ ಲಾಸ್ಟ್ ಇಯರಲ್ಲಿ ಇದನ್ನು ಆಪ್ಷನ್ 1 ಹಾಕಿದ್ರು ಆನ್ಸರ್ ಕೊಟ್ಟಿದ್ದಾರೆ. 2 3 4 ಯಾವುದೇ ಆಪ್ಷನ್ ಪಿಕ್ ಮಾಡಿದ್ರು ಸೊ ಸರಿಯಾದ ಆನ್ಸರ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಗ್ರೇಸ್. ಈ ಕ್ವಶನ್ನು ಲಾಜಿಕಲಿ ಕರೆಕ್ಟಾಗಿ ಫ್ರೇಮ್ ಮಾಡಿಲ್ಲ. ಸೊ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ 6 ಜನ ಇದ್ದಾರೆ, A B C D E F ಕಸಿನ್ಸ್. ಸೊ ಇಲ್ಲೇನು ಡೇಟಾ ಹೇಳಿದ್ದಾರೆ ಬರೀತಾ ಹೋಗೋಣ. ದ ಯಂಗೆಸ್ಟ್ ಇಸ್ 17 ಅಂತ ಹೇಳಿದ್ದಾರೆ. ಯಂಗೆಸ್ಟ್ ಶುಡ್ ಬಿ 17 ಆ್ಯಂಡ್ ಓಲ್ಡೆಸ್ಟ್ ಈಸ್ 22 ಅಂತ ಹೇಳಿದ್ದಾರೆ. ಓಲ್ಡೆಸ್ಟ್ ಯಾರಂತನೂ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಇ. ಎಫ್ ಈಸ್ ಸಮ್ವೇರ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಇಕ್ವೇಷನಲ್ಲಿ ಬರ್ಕೋಣ, ಜಸ್ಟ್ ಒಂದು ಆರ್ಡಲ್ಲಿ ಬರ್ಕೋಣ. ಎಫ್ ಈಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಅಂತ ಹೇಳಿದ್ದಾರೆ ಅಂದರೆ ಸೊ ಇದು ಸ್ವ್ಯಾಪ್ ಆಗ್ಬೋದು. ಎಫ್ ಮಧ್ಯದಲ್ಲೇ ಇನ್ ಬಿಟ್ವೀನ್ ಎಲ್ಲೋ ಇರ್ತಾರೆ, ಡಿ ಈ ಕಡೆಗೆ ಬಂದು ಬಿ ಈ ಕಡೆನೂ ಬರ್ಬೋದು. ದರ್ ಇಸ್ ಎ ಪಾಸಿಬಿಲಿಟಿ, ಎರಡು ಪಾಸಿಬಿಲಿಟಿ ಇದೆ. ಇನ್ ಏಜ್ ಎ ಈಸ್ ಓಲ್ಡರ್ ದ್ಯಾನ್ ಬಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನು ನಮಗೆ ಕನ್ಫ್ಯೂಷನ್ ಪಾರ್ಟ್ ಅಂದರೆ ಎ ಈಸ್ ಓಲ್ಡರ್ ದ್ಯಾನ್ ಬಿ ಅಂತ ಇದೆ. ಸೊ ಎ ಇಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ಬೋದು, ಇಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ಬೋದು, ಸ್ಟಾರ್ಟಿಂಗ್ ಪ್ಲೇಸಲ್ಲಾದರೂ ಫಿಕ್ಸ್ ಮಾಡ್ಬೋದು. ಎ ಬಿಗಿಂತ ಓಲ್ಡರ್ ಹೇಳಿದ್ದಾರೆ. ವಿ ಡೋಂಟ್ ನೋ ಅಬೌಟ್ ಡಿ ಆ್ಯಂಡ್ ಎಫ್. ಸೊ ಅದು ಕನ್ಫ್ಯೂಷನ್ ಇದೆ. ಆ್ಯಂಡ್ ಸಿ ಈಸ್ ಓಲ್ಡರ್ ದ್ಯಾನ್ ಡಿ ಅಂತ ಇದೆ. ಸಿ ಈಸ್ ಓಲ್ಡರ್ ದ್ಯಾನ್ ಡಿ ಇಲ್ಲಿ ನಾನು ಬರ್ಕೊಬೋದು ಅಕಾರ್ಡಿಂಗ್ ಟು ದಟ್. ಸೊ ಇಲ್ಲಿ ಬರ್ಕೊಳ್ಳೋದಾದರೆ ಸಿ ನಾನು ಇಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಬೋದು. ಡಿಗಿಂತ ಓಲ್ಡರ್ ಇದ್ದಾರೆ, ಇಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಬೋದು, ಇಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಬೋದು. ಸೊ ಆರ್ಗ್ಯುಮೆಂಟ್ಸಿಗೆ ನಾನು ಇಲ್ಲೇ ಪ್ಲೇಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆರ್ ಎಲ್ಸ್ ಇಲ್ಲೂ ಪ್ಲೇಸ್ ಮಾಡ್ಬೋದು. ಸೊ ಮೆನಿ ಪಾಸಿಬಿಲಿಟಿ ಇದೆ, ಅದಕ್ಕೋಸ್ಕರ ಇದು ಗ್ರೇಸ್ ಆಗುತ್ತೆ. ಸೊ ಸಿ ಇಲ್ಲೇ ಪ್ಲೇಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಫಸ್ಟ್ ಪರ್ಸನ್ ಶುಡ್ ಬಿ ಇ, ಯಾಕಂದರೆ ಓಲ್ಡೆಸ್ಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ಶುಡ್ ಬಿ ಇಲ್ಲಿ. ಸೊ ಈ ಥರ ಮೆನಿ ಪಾಸಿಬಿಲಿಟಿನಲ್ಲಿ ಇದೊಂದು ಪಾಸಿಬಿಲಿಟಿ ಆಗುತ್ತೆ, ಇದೊಂದು ಪಾಸಿಬಿಲಿಟಿ ಆಗುತ್ತೆ. ಸೊ ಇಲ್ಲಿ ಸಿನ ಚೇಂಜ್ ಮಾಡ್ತಾ ಬಂದರೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಇಲ್ಲಿ ಏನ ಚೇಂಜ್ ಮಾಡ್ತಾ ಬಂದರೆ ಮೆನಿ ಆಪ್ಷನ್ ಸಿಗುತ್ತೆ. ಈ ಥರ ಮೆನಿ ಪಾಸಿಬಿಲಿಟಿ ಇದ್ದಾಗ ವ್ಯಾಲ್ಯೂಸ್ ಫಿಕ್ಸ್ ಆಗಲ್ಲ.
ಸೊ ಹಾಗಾಗಿ ಇಲ್ಲಿ ಲಾಜಿಕಲಿ ಆರ್ಡರ್ ನಮಗೆ ಸಿಗಲ್ಲ, ಎಕ್ಸಾಕ್ಟ್ ಆರ್ಡರ್ ಸಿಗಲ್ಲ. ಸೊ ಹಾಗಾಗಿ ವ್ಯಾಲ್ಯೂಸ್ನ ಇನ್ಪುಟ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಲಾಸ್ಟ್ ಇಯರಲ್ಲಿ ಇದನ್ನು ಗ್ರೇಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ದ ಪರ್ಸನ್ ನೀಡ್ಸ್ ಟು ಫೈಂಡ್ ಫಾಸ್ಟೆಸ್ಟ್ ಆಫ್ 2 hours ಫ್ರಮ್ 16 hours. 16 hours ಇದೆ, ಅದರಲ್ಲಿ 2 hours, 2 ಫಾಸ್ಟೆಸ್ಟ್ hours ನಾವು ಫೈಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಓನ್ಲಿ ಅ ರೇಸ್ ಆಫ್ 4 hours ಕಂಡಕ್ಟೆಡ್ ಅಟ್ ಎ ಟೈಮ್ ಅಂತ ಹೇಳಿದ್ದಾರೆ. ಲೆಟ್ ಅಸ್ ಟೇಕ್, ಸೊ ಓನ್ಲಿ 4 hours ಇರಬೇಕಂದ್ರೆ ಲೆಟ್ ಅಸ್ ಟೇಕ್ A1, A2, A3 ಆ್ಯಂಡ್ A4 ಅಂತ ತೊಗೋತೀನಿ ಫಸ್ಟ್ ಸೆಟ್ಟಲ್ಲಿ. ಟೋಟಲ್ 16 ಅಲ್ವಾ, 4 ಸೆಟ್ ಸಿಗುತ್ತೆ ನಮಗೆ. ಲೆಟ್ ಅಸ್ ಟೇಕ್ ಇಲ್ಲಿ ಯಾರು B1, B2, B3 ಆ್ಯಂಡ್ B4 ತೊಗೋತೀನಿ. ಸೊ ಆ್ಯಂಡ್ ಥರ್ಡ್ ಸೆಟ್ ಈಸ್ C ಆರ್ಡರ್ ತೊಗೋತೀನಿ. C1, C2, C3 ಆ್ಯಂಡ್ C4. ಫೈನಲ್ ರೇಸ್ ಶುಡ್ ಬಿ D1, D2, D3, D4. ಸೊ ಒಂದೊಂದು ಸೆಟ್ಟಲ್ಲಿ 4 hours ನಾನು ಬಿಟ್ಟಾಗ ಸೊ ನನಗೆ ಫೈನಲಿ ಮೊದಲನೇ ಸೀರೀಸಲ್ಲಿ 4 races ಕಂಡಕ್ಟ್ ಮಾಡಬೇಕಾಗತ್ತೆ. 4 races ಕಂಡಕ್ಟ್ ಮಾಡಬೇಕಾಗತ್ತೆ. ಇದು 4 race ಕಂಪ್ಲೀಟ್ ಆದಮೇಲೆ ಇದರಲ್ಲಿ ಎ ವಿನ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಗ್ರೂಪಲ್ಲಿ A1 ವಿನ್ ಆಗ್ತಾರೆ, ಐ ಮೀನ್ ಫಸ್ಟ್ A1 hours ವಿನ್ ಆಗುತ್ತೆ. A2ನಲ್ಲಿ ಫಸ್ಟ್ ಸೆಟ್ಟಲ್ಲಿ ಸೆಕೆಂಡ್ ಬಂದು A2 hours ಇರುತ್ತೆ. ಸೊ ಇದು ಯಾಕೆ ಅಂತ ನೀವು ನೆಕ್ಸ್ಟ್ ಗೊತ್ತಾಗುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು B1 ಅಂತ ಕನ್ಸಿಡರ್ ಮಾಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು. ಈ 4 hours ಲೇಟೆಸ್ಟ್ ಟೇಕ್ ಇಲ್ಲಿ C2 ಅಂತ ತೊಗೋತೀನಿ, ಇಲ್ಲಿ D3 ಅಂತಲೇ ತೊಗೋತೀನಿ. ಸೊ ಇದು ವಿನ್ ಆಗಿದೆ, ಇಲ್ಲಿ C2 ವಿನ್ ಆಗಿದೆ, ಇಲ್ಲಿ B1 ವಿನ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇದು ಒಂದು ರೇಸ್ ನಾವು ಕಂಡಕ್ಟ್ ಮಾಡ್ತಿದ್ದ ಹಾಗೆ ಇದರಲ್ಲಿ 4 hours ಸಿಗುತ್ತೆ. ಸೊ 5 races ಕಂಪ್ಲೀಟ್ ಆಗುತ್ತೆ ಅಂತ ಸುಮಾರು ಜನ ಥಿಂಕ್ ಮಾಡ್ತಾರೆ. ಇನ್ ಕೇಸ್ ಆಪ್ಷನ್ ಇದ್ದರೆ ಇವರು ಫಸ್ಟ್ ಅಂತ ಕನ್ಸಿಡರ್ ಮಾಡಿ. ಈ 4 hours ಬಿಟ್ಟಾಗ ಇವ್ರು ಫಸ್ಟ್ ಬಂದಿರ್ತಾರೆ, ಇವ್ರು ಸೆಕೆಂಡ್ ಬಂದಿರ್ತಾರೆ ಅಂದರೆ ಇವ್ರನ್ನ ನಾನು ತೊಗೊಳಂಗೇ ಇಲ್ಲ. ನಮಗೆ ಬೇಕಾಗಿರೋದೇ ಫಾಸ್ಟೆಸ್ಟ್ ಆಫ್ 2. ಇವ್ರು ಫಸ್ಟ್ ಇವ್ರು ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿ 5 races ಅಂತ ಕನ್ಕ್ಲೂಡ್ ಮಾಡ್ತಾರೆ. ದಟ್ ಈಸ್ ರಾಂಗ್. ಯಾಕಂದರೆ ಈ 4 hours B1 ವಿನ್ ಆಗಿದೆ, ಈ 4 hours C2, ಈ 4 hours D3. ಈ ಎರಡಕ್ಕಿಂತ ಈ 4ರಲ್ಲಿ A1 ಇಸ್ ಫಸ್ಟು, B1 ಇಸ್ ಸೆಕೆಂಡ್ ಅಂತ ನಮಗೆ ಗೊತ್ತಾಗಿದೆ. ಇವೆರಡು ಬರೋದೇ ಇಲ್ಲ. ಇಲ್ಲಿ ನಮಗೆ ಕ್ವಶನ್ ಇರೋದೇನೆಂದರೆ ಫಸ್ಟ್ ಸೆಟ್ಟಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿತ್ತಲ್ವ A2 hours. ಸೊ ಸ್ಟ್ರಾಂಗ್ ಇರಬಹುದಲ್ಲ, B1ಗಿಂತ ಸ್ಟ್ರಾಂಗ್ ಇರ್ಬೋದಲ್ಲ, ವಿ ಡೋಂಟ್ ನೋ. A1 ಸ್ಟ್ರಾಂಗ್ ಇದೆ B1ಗಿಂತ, ಡೆಫಿನೆಟ್ಲಿ ಟ್ರೂ. ಬಟ್ A2 ಮತ್ತು B1 ಬಗ್ಗೆ ನಮಗೆ ಗೊತ್ತಿಲ್ಲ. B1ಗಿಂತನೂ A2 ಸ್ಟ್ರಾಂಗ್ ಇರಬಹುದಲ್ಲ. ಸೊ ಅದೊಂದು ಪಾಸಿಬಿಲಿಟಿ ಉಳ್ಕೊಂಡಿರುತ್ತೆ. A2 ಇನ್ಯಾರ ಜೊತೆನೂ ಕಂಪೇರ್ ಮಾಡೋಂಗಿಲ್ಲ. ಯಾಕಂದರೆ B1 ಆಲ್ರೆಡಿ ಇವ್ರು ಎಲ್ಲರನ್ನೂ ವಿನ್ ಮಾಡಿದೆ, ಎಲ್ಲರ ಮೇಲೂ ವಿನ್ ಆಗಿದೆ. ಸೊ ದ ಓನ್ಲಿ ಕ್ವಶನ್ ಈಸ್ A2 ಮತ್ತು B1 ನಾನು ಫೈನಲ್ ರೇಸ್ನ ಚೆಕ್ ಮಾಡಬೇಕಾಗತ್ತೆ. ದಟ್ ಈಸ್ A2 ವಿತ್ B1. ಸೊ ಇದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಮೇಲೆ ಒಂದು ರೇಸ್ ಡಿಸೈಡ್ ಆಗುತ್ತೆ. ಸೊ ಟೋಟಲ್ ಈಸ್ 6 races ಅಂತ ಹೇಳ್ಬೋದು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ವೆರಿ ಇಂಟ್ರೆಸ್ಟಿಂಗ್ ಲಾಜಿಕಲ್ ಕ್ವಶನ್. ಸೊ ಈ ಥರದ್ದು ಮತ್ತಷ್ಟು ಕ್ವಶನ್ಗಳು PG CET 25 ಪೇಪರಲ್ಲಿ ಕೇಳಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಸ್ಗಳನ್ನ ನಾನು ತೊಗೋತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.